ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ಈ ನಮ್ಮ ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ನಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಅದ್ಭುತ ವಿಚಾರಗಳು, ಬಹಳಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳು ನಿಮಗೆ ನಾವು ಕೊಡ್ತಾಯಿದ್ದೀವಿ. ಅದರಲ್ಲಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮಯಾಂಗ್ ಅನ್ನೋ ಒಂದು ಊರಿದೆ. ಇದು ತಾಂತ್ರಿಕ ಭೂಮಿ ಅಂತೇಳಿ ನಾವು ಕರಿತೀವಿ. ಬರೀ ತಾಂತ್ರಿಕ ವಿಚಾರಗಳೇ ಅಲ್ಲಿರೋದು. ಅದ್ಭುತವಾಗಿರ್ತಕ್ಕಂಥ ತಾಂತ್ರಿಕರ ಒಂದು ನೆಲೆನಾಡು, ತಾಂತ್ರಿಕ ಗ್ರಂಥಗಳ ಒಂದು ಬೀಡದು. ಈ ತಾಂತ್ರಿಕ ಎಂಬತಕ್ಕಂಥ ವಿಚಾರದಲ್ಲಿ ಈ ಭೂಮಿ ಏನಕ್ಕೆ ಇಷ್ಟೊಂದು ಪ್ರಸಿದ್ಧಿ ಹೊಂದಿದೆ ಅಂದರೆ, ಈ ಒಂದು ಭೂಮಿ ಇರ್ತಕ್ಕಂಥ ಪ್ರದೇಶ ಒಂದು ಅದ್ಭುತವಾಗಿರ್ತಕ್ಕಂಥ ಜಾಗದಲ್ಲಿ. ಅಲ್ಲಿ ಮಹಾಶಕ್ತಿ ದೇವತೆ ನೆಲೆಸಿದ್ದಾಳೆ. ಆ ನೆಲೆಸಿರ್ತಕ್ಕಂಥ ಶಕ್ತಿ ದೇವತೆ ಅದ್ಭುತವಾಗಿರ್ತಕ್ಕಂಥ ಒಂದು ತಾಂತ್ರಿಕ ಒಂದು ವಿದ್ಯೆಯನ್ನು ಇಲ್ಲಿ ಇರುವಂತಹ ಕೆಲವು ಮಹಾ ಋಷಿಗಳಿಗೆ, ಮುನಿಗಳಿಗೆ ಕಲಿಸಿಕೊಟ್ಟು ಅವರಿಂದ ಪ್ರಚಾರವಾಗಿರ್ತಕ್ಕಂಥ ವಿದ್ಯೆನೇ ಈ ತಾಂತ್ರಿಕ ವಿದ್ಯೆ. ಅಥರ್ವಣ ವೇದದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಂಥಗಳು ಈ ಒಂದು ಮಯಾಂಗ್ ಅನ್ನೋ ಊರಲ್ಲಿ ಸಿಗುತ್ತೆ. ಕಾಮಾಖ್ಯ ದೇವಿ ಅಂತ ನೀವೆಲ್ಲ ಕೇಳಿರ್ತೀರ, ಎಷ್ಟೋ ಎಪಿಸೋಡ್ಗಳು ಬಂದಿದೆ. ಈ ಕಾಮಾಖ್ಯ ದೇವಿ ತ್ರಿಪುರ ಭೈರವಿ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಹೆಸರನ್ನು ತಗೊಂಡು ತನ್ನ ಒಂದು ದಿವ್ಯ ಶಕ್ತಿಯಿಂದ ಹಲವಾರು ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿರ್ತಕ್ಕಂಥ ಒಂದು ಕಥೆಗಳು ನಮಗೆ ಈ ಒಂದು ಪ್ರದೇಶದಲ್ಲಿ ಸಿಗುತ್ತೆ. ಈ ಕಾಮಾಖ್ಯ ದೇವಿ ವಿಶೇಷವಾಗಿರ್ತಕ್ಕಂಥ ಅಲ್ಲಿ ಇರುವಂತಹ ಒಂದು ಯೋನಿಕುಂಡ, ಆ ಯೋನಿಕುಂಡಕ್ಕೆ ಅಲ್ಲಿ ಪೂಜೆ ಮಾಡ್ತಾರೆ. ಅದು ದೇವಿಯ ನಡುಭಾಗ ಆದ್ದರಿಂದ ಮೇಲಿಂದ ಮಧ್ಯ, ಕೆಳಗಿಂದ ಮಧ್ಯದಲ್ಲಿ ಇರುವಂತಹ ಆ ಒಂದು ಗುಪ್ತಾಂಗಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು ಸಲ್ಲುತ್ತೆ. ಈ ಒಂದು ಸ್ಥಳದಲ್ಲಿ ವರ್ಷಕ್ಕೊಂದು ದಿವಸ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಉತ್ಸವವನ್ನು ಮಾಡ್ತಾರೆ. ಅವತ್ತಿನ ದಿವಸ ಹಲವಾರು ತಾಂತ್ರಿಕರು ಬಂದರು ಅಲ್ಲಿ ನೆಲೆಯೂರಿ ತಮ್ಮ ಒಂದು ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಇರ್ತಾರೆ. ಅಂತಹ ಒಂದು ಭೂಮಿ ಮಯಾಂಗ್. ಈ ಕಾಮಾಖ್ಯ ದೇವಿ ಎಂತಹ ಒಂದು ಶಕ್ತಿಯುತವಾಗಿರ್ತಕ್ಕಂಥ ದೇವಿ ಅಂದರೆ, ಶಿವನು ಎಲ್ಲ ತಂತ್ರವಿದ್ಯೆಗಳನ್ನು ಕಟ್ಟಾಕ್ತಾನೆ. ಆದರೆ ಸ್ತ್ರೀ ತಂತ್ರ ಎಂಬತಕ್ಕಂಥ ಮಹಾತಂತ್ರವನ್ನು ಬಿಟ್ಬಿಡ್ತಾನೆ. ಅದನ್ನು ಕಟ್ಟಾಕ್ಲಿಕ್ಕೆ ಆಗಲ್ಲ ಅವನು. ಆ ಸ್ತ್ರೀ ತಂತ್ರ ಹೊಂದಿರತಕ್ಕಂಥ ಒಂದು ಪ್ರದೇಶ ಇದು ಮಯಾಂಗ್ ಅಂದರೆ. ಆದ್ದರಿಂದ ಇಲ್ಲಿ ಹಲವಾರು ಜನ ದೊಡ್ಡ ತಾಂತ್ರಿಕರು ನೆಲೆಯೂರಿ ತಂತ್ರವಿದ್ಯೆ ಮುಖಾಂತರ ಬಹಳಷ್ಟು ಜನಕ್ಕೆ ಒಳ್ಳೆಯದನ್ನು ಮತ್ತು ಕೆಟ್ಟದನ್ನು ಎರಡನ್ನೂ ಕೂಡ ಮಾಡುವಂತಹ ಒಂದು ಕೆಲಸಕ್ಕೆ ಇಲ್ಲಿ ಕೈ ಹಾಕ್ತಾರೆ. ನಾವು ನಮ್ಮ ಒಂದು ಕರ್ನಾಟಕದಲ್ಲಿ ಕೊಳ್ಳೇಗಾಲ ಅನ್ನುವಂಥ ಒಂದು ಪ್ರದೇಶ ಇದೆ. ಅದು ಈ ರೀತಿ ತಂತ್ರವಿದ್ಯೆಗಳಿಗೆ ಒಂದು ಕಾಲದಲ್ಲಿ ಒಂಥರ ಫೇಮಸ್ ಆಗಿತ್ತು ಅದು. ಮತ್ತು ಕೇರಳದಲ್ಲಿ ಈಗಲೂ ಕೂಡ ಕೆಲವು ಜಾಗಗಳಲ್ಲಿ ತ್ರಿಶೂರು ಮತ್ತು ಈ ನಮ್ಮ ವಿಶೇಷವಾಗಿರ್ತಕ್ಕಂಥ ಕೊಟ್ಟಾಯಂ ಭಗವತಿ ಟೆಂಪಲ್ ಇರುವಂತಹ ಒಂದು ಜಾಗದಲ್ಲಿ ಇಂತಹ ಸ್ಥಳಗಳಲ್ಲೆಲ್ಲ ತಾಂತ್ರಿಕ ವಿದ್ಯೆಗಳು ನಡೆಯುತ್ತೆ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಡುವಂತಹ ಒಂದು ದೊಡ್ಡ ಪ್ರದೇಶ ಯಾವುದು ಅಂತ ಹೇಳಿದ್ರೆ, ನಾನು ಹೇಳುವಂಥ ಈ ಒಂದು ಊರು. ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಂಥ ಇದೆ, ತಂತ್ರಸಾರ ಅನ್ನುವಂತಹ ಗ್ರಂಥ. ಅದು ಆ ಗ್ರಂಥದಲ್ಲಿ ಒಂದು ಪ್ರಯೋಗವನ್ನು ಕೊಟ್ಟಿದ್ದಾರೆ. ಏನು ಪ್ರಯೋಗ ಅಂತ ಹೇಳಿದ್ರೆ, ವಿಶೇಷವಾಗಿ
ಶತ್ರುಗಳನ್ನು ನಾಶ ಮಾಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಯೋಗ. ಆ ಪ್ರಯೋಗಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರಸಿದ್ಧಿ. ಆ ಮಂತ್ರಸಿದ್ಧಿಯನ್ನು ಮಾಡಿಕೊಂಡು ಪ್ರಯೋಗವನ್ನು ಮಾಡಿದಾಗ ಎಂತಹ ಶತ್ರುಗಳಾದರೂ ಕೂಡ ಅವರು ನಾಶಗೊಳ್ತಾರೆ ಅಂತಕ್ಕಂಥ ಒಂದು ವಿಚಾರ ಈ ಮಯಾಂಗ್ ಊರಿನಲ್ಲಿರ್ತಕ್ಕಂಥ ಆ ಒಂದು ತಂತ್ರಸಾರ ಅನ್ನುವಂಥ ಗ್ರಂಥದಲ್ಲಿದೆ. ಈ ಒಂದು ಮಾಂತ್ರಿಕ ವಿದ್ಯೆ ಮತ್ತು ತಾಂತ್ರಿಕ ವಿದ್ಯೆ ಎರಡನ್ನೂ ಕೂಡ ಬಳಸಿದಾಗ ದುಷ್ಟ ಸಂಹಾರ ಆಗತ್ತೆ, ರಾಕ್ಷಸರ ಸಂಹಾರ ಆಗತ್ತೆ. ಒಬ್ಬ ಒಳ್ಳೆಯ ಮನುಷ್ಯನಿಗೆ ಹಲವಾರು ಥರದ ನೋವು ಕೊಟ್ಟಾಗ ಅದು ಸಾಲದು ಅಂತ ಹೇಳಿಬಿಟ್ಟು ತಂತ್ರವಿದ್ಯೆಯೂ ಕೂಡ ಮಾಡಿದಾಗ ಅದಕ್ಕೆ ತಿರುಮಂತ್ರ ಅನ್ನುವಂತಹ ಒಂದು ಮಂತ್ರವನ್ನು ಈ ಒಂದು ವಿದ್ಯೆಯಲ್ಲಿ ಕೊಟ್ಟು ಆ ಮಾಡಿರ್ತಕ್ಕಂಥ ಎಲ್ಲ ಪ್ರಯೋಗಗಳಿಗೂ ತಿರುಮಂತ್ರ ಹೊಡೆಯುವಂಥ ಒಂದು ವಿಶೇಷ ಒಂದು ಮಂತ್ರ ಈ ಮಯಾಂಗಲ್ಲಿದೆ. ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಆ ಮಂತ್ರವನ್ನು ನಾವು ನಮ್ಮ ಹಿರಿಯರಾಗಿರ್ತಕ್ಕಂಥ ಮಹಾಗುರುಗಳ ಸನ್ನಿಧಾನದಲ್ಲಿ ನಾವು ಪಡ್ಕೊಂಡು ಈ ಮಂತ್ರವನ್ನು ನಾವು ಉಪಯೋಗ ಮಾಡಿದಾಗ ಒಂದಷ್ಟು ಅನುಕೂಲಗಳಾಗಿದ್ದಿದೆ. ಅಂತಹ ಅದ್ಭುತ ಮಂತ್ರ ನಾನು ಉಪದೇಶ ಯಾರಿಗಾದರೂ ಅದರ ಅವಶ್ಯಕತೆ ತುಂಬ ಬೇಕು ಅನ್ನೋರಿಗೆ ಮಾಡಿದ್ದೀನಿ. ಆದರೆ ಅವರ ಒಂದು ಯೋಗ್ಯತೆ ಅನುಸಾರ ಈ ಒಂದು ಮಂತ್ರವನ್ನು ತಗೋಬೇಕಾಗತ್ತೆ. ಎಲ್ಲರೂ ಕೂಡ ನಾನು ಈ ಒಂದು ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ತೀನಿ, ನನಗೂ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಅದು ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ಯಾವ ರೀತಿ ಪಠನೆ ಮಾಡ್ಕೊಳ್ಳೋದು ಅಂತಕ್ಕಂಥ ವಿಚಾರವನ್ನು ನಮ್ಮಲ್ಲಿ ನೀವು ಬಂದಾಗ ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಚಾರ ಹೇಳ್ತೀನಿ. ಇಂತಹ ಒಂದು ಮಂತ್ರನೂ ಇದೆ, ಇಂತಹ ಒಂದು ಪ್ರದೇಶನೂ ಇದೆ ಅಂತಕ್ಕಂಥ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರ. ನಮಸ್ಕಾರ.